ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಜೂಜಾಟಕ್ಕೆ ಕಡಿವಾಣ ಹಾಕಲು ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಜೂಜಾಟದಲ್ಲಿ ತೊಡಗಬೇಡಿ ಎಂದು ಮುಂಚಿತವಾಗಿಯೇ ಎಚ್ಚರಿಕೆ ನೀಡಿದ್ರೂ ಕೂಡ ನಿಯಮಗಳನ್ನು ಲೆಕ್ಕಿಸದೆ ಜೂಜಾಟದಲ್ಲಿ ತೊಡಗಿದ್ದ ಗ್ಯಾಂಗ್ಗಳ ಮೇಲೆ ಪೊಲೀಸರು ದಾಳಿ ನಡೆಸಿದ್ದಾರೆ. ಈ ಕಾರ್ಯಾಚರಣೆಯಲ್ಲಿ ಒಟ್ಟು 475 ಜನರನ್ನ ಬಂಧಿಸಿ ಬಳಿಕ ಬಿಡುಗಡೆ ಮಾಡಲಾಗಿದೆ. ಬಂಧಿತರಿಂದ ಸುಮಾರು 5,90,000 ರೂಪಾಯಿ ಹಣವನ್ನು ಪೊಲೀಸರು ಜಪ್ತಿ ಮಾಡಿದ್ದಾರೆ. ಜೊತೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಒಟ್ಟು 82 ಪ್ರಕರಣಗಳನ್ನು ದಾಖಲಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಮಾಹಿತಿ ನೀಡಿದ್ದು, ಮುಂದೆಯೂ ಇಂತಹ ಅಕ್ರಮ ಚಟುವಟಿಕೆಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಾವು ಈ ಬಾರಿ ಹಬ್ಬ ಟೈಮಲ್ಲಿ ಯಾವುದೂ ಥರದ್ದು ಇಲಿಗಲ್ ಆ್ಯಕ್ಟಿವಿಟೀಸ್ಗೆ ಭಾಗಿಯಾಗಬಾರ್ದು. ಯುಗಾದಿ ಟೈಮಲ್ಲಿ ಮೊದಲಿಂದ ನಮ್ಮ ಡಿಸ್ಟಿಕ್ದವರು ಕಠಿಣ ಕ್ರಮ ತಗೊಂಡಿದ್ದಾರೆ. ಲಾಸ್ಟ್ ಇಯರ್ ಕೂಡ, ಈ ವರ್ಷ ಕೂಡ ನಾವು ಹಬ್ಬ ಬರೋಕ್ಕೆ ಮುಂಚೆಯಿಂದ ಎಲ್ಲ ಅನೌನ್ಸ್ಮೆಂಟ್ಸ್ ವಗೇರ ಮಾಡಿದ್ದೀವಿ ಮತ್ತು ಮೀಟಿಂಗ್ಸ್ ವಗೇರ ಮಾಡಿಕೊಂಡು ಎಲ್ಲರಿಗೆ ಎಚ್ಚರಿಕೆ ಕೊಟ್ಟಿದ್ದೀವಿ. ಆಮೇಲೆ ಕೂಡ ನಾವು ಸ್ಪೆಷಲ್ ಟೀಮ್ಸ್ ಫಾರ್ಮ್ ಮಾಡಿ ಕಠಿಣ ಕ್ರಮ ತಗೊಂಡಿದ್ದೀವಿ ಈ ವಿಚಾರ ಬಗ್ಗೆ. ಸೊ ಈ 2 ದಿನ 19th ಮತ್ತು 20th ಹಬ್ಬ ಟೈಮಲ್ಲಿ ಟೋಟಲ್ 2 days ಅಲ್ಲಿ 82 ಗ್ಯಾಮ್ಲಿಂಗ್ ಕೇಸಸ್ ಆಗಿದೆ ನಮ್ಮ ಡಿಸ್ಟಿಕಲ್ಲಿ. ಆ 82 ಗ್ಯಾಮ್ಲಿಂಗ್ ಕೇಸಸಲ್ಲಿ ನಾವು 475 ಅಕ್ಯೂಸ್ಡ್ಗೆ ಅರೆಸ್ಟ್ ಮಾಡಿದ್ದೀವಿ. ಜೊತೆಗೆ 5,90,000 ಅಮೌಂಟ್ಗೆ ಸೀಸ್ ಮಾಡಿದ್ದೀವಿ. ಸೊ ಈ ಎಲ್ಲ 82 ಗ್ಯಾಮ್ಲಿಂಗ್ ಕೇಸಸ್ ಏನಾಗಿದೆ ಇದು ಎಲ್ಲ 87 KP ಆ್ಯಕ್ಟಲ್ಲಿ ರಿಜಿಸ್ಟರ್ ಮಾಡಿದ್ದೀವಿ. ಮತ್ತು ಆರೋಪಿದವರಿಗೆ ಕೂಡ ವಶಕ್ಕೆ ಪಡೆದುಕೊಂಡು ಸ್ಟೇಷನ್ ಬೇಲ್ ಕೊಟ್ಟು ಕಳಿಸಿದ್ದೀವಿ. ಗೌರಿಬಿದನೂರು ಕಡೆ ಮತ್ತು ಗೌರಿಬಿದನೂರು, ಮಂಚೇನಹಳ್ಳಿ, ಬಾಗೇಪಲ್ಲಿ ಕಡೆ ಈ ಜಾಗ ಜಾಸ್ತಿ ಕೇಸಸ್ ಆಗಿದೆ. ಅದೇ ಓನ್ಲಿ ಕ್ಯಾಶ್ ಮತ್ತು ಅವರ ಹತ್ರ ಏನು ಕಾರ್ಡ್ಸ್ ವಗೇರ ಏನು ಯೂಸ್ ಮಾಡ್ತಾ ಇದ್ದಾರೆ, ಕಾರ್ಡ್ಸ್ ವಗೇರ ಮತ್ತು ಯಾರಾದರೂ ಕೇಸಲ್ಲಿ ಬೈಕ್ ವಗೇರ ಸಿಕ್ಕಿದೆ ಸ್ಪಾಟಲ್ಲಿ, ಅದು ಕೂಡ ಸೀಸ್ ಮಾಡಿದ್ವಿ. ಇಲ್ಲ, ಅವರು ಹಬ್ಬ ಟೈಮಲ್ಲಿ ಆಡ್ತಾ ಇದ್ದಾರೆ, ಬಟ್ ಸಿನ್ಸ್ ಇದು ಇಲ್ಲೀಗಲ್ ಕೆಲಸ ಇದೆ ಒಂದು, ಈ ಕಾರಣ ಬಗ್ಗೆ ನಾವು ಮೊದಲಿಂದ ಕೂಡ ಕಠಿಣ ಕ್ರಮ ತಗೊಳ್ತಾ ಇದ್ದೀವಿ. ರೆಗ್ಯುಲರ್ ಆಗಿ ಕೂಡ ನಮ್ಮ ಡಿಸ್ಟಿಕಲ್ಲಿ ಗ್ಯಾಮ್ಲಿಂಗ್ ಕೇಸಸ್ ಜಾಸ್ತಿ ಮಾಡ್ತಾ ಇದ್ದೀವಿ. ಇದು ಒಂದು ಸೋಷಲ್ ಈವಲ್ ಥರ ಇದೆ, ಅದು ಎಡಿಕ್ಷನ್ ಥರ ಆಗಿಬಿಡುತ್ತೆ. ಈ ಕಾರಣ ಬಗ್ಗೆ ನಾವು ಮೊದಲಿಂದ ಕೂಡ ತುಂಬ ರಿಕ್ವೆಸ್ಟ್ ಕೂಡ ಮಾಡಿದ್ದೀವಿ ಮತ್ತು ಅನೌನ್ಸ್ಮೆಂಟ್ಸ್ ಕೂಡ ಮಾಡಿದ್ದೀವಿ. ಸೋಷಲ್ ಮೀಡಿಯಾ ಮುಖಾಂತರ ಕೂಡ ಮೆಸೇಜಸ್ ಶೇರ್ ಮಾಡಿದ್ದೀವಿ ಈ ಥರದ್ದು ಇಲ್ಲಿಗಲ್ ಆ್ಯಕ್ಟಿವಿಟೀಸಲ್ಲಿ ಭಾಗಿಯಾಗಬಾರ್ದು. ಆಮೇಲೆ ಇದು ಕ್ರಮ ತಗೊಂಡಿದ್ದೀವಿ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.